get ready with me to attend the ET Edge 40 Under 40 Awards. I think I have to let you go. Should be easy, but it's not. Cause the problem is I love you. ಈಗ ಉಳಿದಿರೋದು of course it's the outfit. Now we are off to the ET 40 Under 40 Awards. So ರಾಯನ್ ಜೊತೆ ಬರ್ತಾ ಇದ್ದಾರೆ ಅವರ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಭಿ ಆ್ಯಂಡ್ ಉನ್ನನ್ನ. ಇದು ಆಕ್ಚುಲಿ ನೀನು ಒಳ್ಳೆ ದೌರಾಜ ಇದೆಯಾ, ಒಳ್ಳೆ ದೌರಾಜ ಇದೆಯಾ, ಒಳ್ಳೆ ದೌರಾಜ ಇದೆಯಾ. ನೀನು ದೊಡ್ಡ ಡೌರಾಜ. Hi everyone, ಎಲ್ರಿಗೂ ನಮಸ್ಕಾರ. Welcome back to my vlog. So ಈಗ get ready with me to attend the ET Edge 40 Under 40 Awards. ಬನ್ನಿ. I think I have to let you go. Should be ನಮ್ಮ easy. ಹೇರ್ ಸ್ಟೈಲಿಸ್ಟು ನನ್ನ ಹೇರ್ ಬಿಟ್ಬಿಟ್ಟು ಅವ್ರ ಹೇರ್ ಸ್ಟೈಲ್ ಮಾಡ್ಕೊಂಡು ಬೇಡ ಬೇಡ ಅದೆಲ್ಲ ಮಾಡಬೇಡಿ. ಬಟ್ ಅದೇ ಫನ್ ಇರುತ್ತೆ ವ್ಲಾಗಲ್ಲಿ. ಡನ್ ವಿತ್ ದ ಪ್ರೈಮರ್. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಲ್ಲ, ಮೇಕಪ್ ಹಾಕೊಳ್ಳೋಕ್ಕಿಂತ ಮುಂಚೆ ಪ್ರೈಮರ್ ಇಸ್ ಆಲ್ವೇಸ್ ಗುಡ್. ಮೇಕಪ್ ಚೆನ್ನಾಗಿ ಸೆಟ್ಲ್ ಆಗುತ್ತೆ, ಲಾಂಗ್ ಸ್ಟೇ ಇರುತ್ತೆ. ದಿಸ್ ಈಸ್ ಮೈ ಡ್ರೆಸ್ಸಿಂಗ್ ಟೇಬಲ್, ಎಲ್ರಿಗೂ ಗೊತ್ತು. ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ ಸದ್ಯಕ್ಕೆ ತುಂಬಾ ಮೆಸ್ಸಿ ಆಗಿದೆ. ಏನಕ್ಕೆ ಅಂದರೆ ಐ ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ಚೆನ್ನೈ ಟುಡೇ ಮಾರ್ನಿಂಗ್ ಆ್ಯಂಡ್ ಅನ್ಪ್ಯಾಕು ಮಾಡಿಲ್ಲ ಬಿಕಾಸ್ ಐ ಹ್ಯಾವ್ ಟು ಲೀವ್ ಟುಮಾರೋ ಅಗೇನ್ ಬ್ಯಾಕ್ ಟು ಚೆನ್ನೈ. ಸೊ ಅದರಿಂದ ನಾನು ಎಲ್ಲ ಹೇಗೆ ಇಟ್ಟಿದ್ದೀನೋ ರೂಮ್ ಅದೇ ಥರ ಇದೆ. ವೆರಿ ಅಥೆಂಟಿಕ್, ವೆರಿ ಕ್ಯಾಂಡಿಡ್ ಆಗಿದೆ. ಟ್ರಿಪಲ್ ಟಾಂಗಲ್ಲಿ ಈ ಥರ ತಗೊಂಡು ಹಾಕ್ಬಿಟ್ಟೆ ಮಾಡೋಣ. ಕರ್ಲ್ಸ್ ಮಾಡಿ ಕರ್ಲ್ಸ್ ಇಲ್ಲಿ ಹಿಂಗೆ ಹಾಕೊಂಡು ಚೆನ್ನಾಗಿರುತ್ತೆ. ಪೋನಿ ನಿಮ್ಮ ಕಾಸ್ಟ್ಯೂಮ್ ಏನೀಗ? ಸೂಟ್ ಪೋನಿನೇ ಹೋಗೋಣ ಮ್ಯಾಮ್. ಪೋನಿನ ಬೇಕಂದ್ರೆ ನೀವು ಫುಲ್ ಫ್ರೀ ಹೇರು ಬಿಡ್ಬೋದು, ಪೋನಿನೂ ಹೋಗ್ಬೋದು. ಆಗ ತುಂಬ ಚೆನ್ನಾಗಿರುತ್ತೆ. ಸೈಡ್ ಮಾಡಿ ಫುಲ್ ಫ್ರೀ ಹೇರು ಬಿಡೋಣ, ಚೆನ್ನಾಗಿರುತ್ತೆ. ಅದೇ ಟ್ರಿಪಲ್ ಟಾಂಗ್ ಮಾಡ್ಬಿಡೋದಾ? ಹಾಂ, ಕರ್ಲ್ಸ್, ಟಾಂಗ್ ಕರ್ಲ್ಸ್. ಟಾಂಗ್ ಕರ್ಲ್ಸ್. ಬಟ್ ನಂಗೆ ತುಂಬ ಕರ್ಲಿ ಆಗಿರಬಾರ್ದು. ಕರ್ಲಿ ಸೂಟ್ ಆಗೋಲ್ಲ. ಜಸ್ಟ್ ವೇವಿ ಸಾಕ ನಿಮಗೆ? ಹಾಗಂದ್ರೆ ಟ್ರಿಪಲ್ ಟಾಂಗ್ ಅದಕ್ಕೆ ಅದಕ್ಕೆ ಅದು ಬೇಡ ಅನ್ನಿಸ್ತು. With you I get that. You're like a lighthouse in a dream, really distant but your beam is guiding me home. So cold, yeah. ಟೆನ್ಷನ್ ಆಗ್ಬೋದು. ದಿಸ್ ಇಸ್ ನಾಟ್ ದ ಲುಕ್. ಸೊ ಐ ಆಮ್ ಟ್ರೈಯಿಂಗ್ ಅ ನ್ಯೂ ಬ್ಲೆಂಡಿಂಗ್ ಟೆಕ್ನಿಕ್. ಇನ್ ಫ್ಯಾಕ್ಟ್ ನನ್ನ ಒಂದು ಗೆಟ್ ರೆಡಿ ವಿತ್ ಮೀ ರೀಲಲ್ಲಿ ನೋಡಿರ್ತೀರ ದಟ್ ಫಸ್ಟ್ ಲೈನರ್ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಶ್ಯಾಡೋ ಹಾಕಿದ್ದೆ. ಸೊ ಟು ಗೆಟ್ ಒನ್ ಈವನ್ ಫಿನಿಶ್ ಅಂತ. ಸೊ ಐ ಆಮ್ ಟ್ರೈಂಗ್ ದ ಸೇಮ್ ಥಿಂಗ್. ಸೊ ಇವಾಗ ಇಟ್ ಲುಕ್ಸ್ ಅ ಲಿಟಲ್ ಥಿಕ್ಕರ್ ಬಟ್ ಐ ಆಮ್ ಗೆಟಿಂಗ್ ಇಟ್ ಮಿಕ್ಸ್ಡ್. ಹಂಗೆ ವೇಟ್ ಮಾಡಿ ನೋಡ್ತಾ ಇರಿ. ಬಂದರು ಬಾಬಾ ಬಂದರು. ಏನ್ ಮಾಡ್ಕೊಂತ ಇದೆಯಾ? ಎಲ್ಲಿ ಹೋಗ್ತಾ ಇದೀವಿ? ನಾವಾ ಈಗ ನಂಗೆ ಮೈ ಬೇಬಿ ಸ್ಟಾರ್ಗೆ ಹೋಗ್ಬೇಕು ಅಂತ ಇದ್ದೀನಿ. ಫಂಕ್ಷನ್ ಎಲ್ಲರಿಗೂ ಫಂಕ್ಷನ್ ಅಂತ ಗೊತ್ತಾಯ್ತು, ಈ ಬಾಲಾಜಿಗೂ ಗೊತ್ತಾಯ್ತು. ಹೌದು, ಫಂಕ್ಷನ್ಗೆ ಹೋಗ್ತಾ ಇರೋದು ಈಗ. ನಂಗೆ ಮೈ ಬೇಬಿ ಸ್ಟಾರ್ಗೆ ಹೋಗ್ಬೇಕು. ಬಾಲಾಜಿ ಕರ್ಕೊಂಡು ಹೋಗ್ತಾರೋ? ಬಾಲಾಜಿ ಜೈಪೆ ಮಾಡೋದು ಬಲ್ಲಿ ಅಶ್ವಿನ್ ಮಾಡ್ತಾರೆ. ಓಹೋ ಏನ್ ಬಾಲಾಜಿ ಅದೇ. ಸೊ ದಟ್ಸ್ ದ ಫೈನಲ್ ಐ ಲುಕ್. ಫೈನಲ್ ಅಂದ್ರೆ ಸೆಮಿ ಫೈನಲ್ ಆಕ್ಚುಲಿ. ನಂಬರ್ 1 ಕುಟ್ಟಿ ಮಾಮ, ನಂಬರ್ 1 ಕುಟ್ಟಿ ಮಾಮ, ನಂಬರ್ 1 ಕುಟ್ಟಿ ಮಾಮ, ನಂಬರ್ 1 ಕುಟ್ಟಿ ಮಾಮ. ನೋಡ್ದಮ್ಮ ಕಲ್ತ್ಕೋ. ನಂಬರ್ 1 ಕುಟ್ಟಿ ಮಾಮ ಹೇಳ್ಕಂದ ಇನ್ನೊಂದ್ಸತಿ ಹೇಳಮ್ಮ. ನಂಬರ್ 1 ಕುಟ್ಟಿ ಮಾಮ, ನಂಬರ್ 1 ಕುಟ್ಟಿ ಮಾಮ, ನಂಬರ್ 1 ಕುಟ್ಟಿ ಮಾಮ, ನಂಬರ್ 0 ನೋ ಅಮ್ಮಚ್ಚಿ, ನಂಬರ್ 0 ನೋ ಅಮ್ಮಚ್ಚಿ. ಇವತ್ತು ಪಕ್ಷ ಬದಲಾಯಿಸಿದಾನೆ. ಇವತ್ತೆಲ್ಲ ನನ್ನ ಪಕ್ಷ. ಸೊ ಆಸ್ ಐ ಸೆಡ್ ದಿ ಐ is almost ಒಂದು
80% complete. Innu finishing touches ಇದೆ. There is still a little more work to be done. So ಈಗ I'm just getting done with the foundation. Me and you over living large. Know I'll be there wherever you are. 'Cause you shine bright like, you shine bright like. ಈಗ ಮುಕ್ಕಾಲ್ ಭಾಗ ಮುಗಿದಿದೆ and I'm finishing it off, completing it 100% without the lipstick of course yet, with the setting spray. Making it brighter through the day. Making it brighter. No surprises about my lipstick. It is in the pinkish nude shade as always. ಇದೊಂದು ನಾನು ಎಕ್ಸ್ಪೆರಿಮೆಂಟೇ ಮಾಡಲ್ಲ. ಟ್ವಿನ್ಸ್ ಥರ ಇದೆಲ್ಲ, ಈ ಸೈಡ್ ಬಂದು ರೆಬೆಲ್, ಈ ಸೈಡ್ ಬಂದು ಗುಡ್ ಗರ್ಲ್ ಟೈಪ್ಸ್. ನಾನು ಲಿಟ್ರಲಿ ಬಹುಪರಾಕರಿ ಟ್ವಿನ್ಸ್ ಆದಾಗ, ಸೊ ಅದೊಂದು ಕ್ಲಾಸಿಕ್. ಅದು ಹೆಂಗಿರ್ತಿತ್ತು ಅಂದರೆ ಯಾವಾಗಲೂ ಟ್ವಿನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದಾಗ ತುಂಬ ಔಟ್ಸ್ಪೋಕನ್ ಆಗಿ ವೈಲ್ಡ್ ಆಗಿರೋರೆಲ್ಲ ಕಲಿ ಹೇರ್, ತುಂಬ ಸ್ವಲ್ಪ ಸಾಧು ಕ್ವೈಟ್ ಆ ಥರ ಇರೋರಿಗೆಲ್ಲ ಸ್ಟ್ರೇಟ್ ಹೇರ್. ಸೊ ಅದೇ ಥರ ಇರಬೇಕು ಅನ್ನೋದು ಒಂದು ನಮಗೂ ಲೈಕ್ ಸಿನಿಮಾಗಳನ್ನ ನೋಡಿ ನೋಡಿ ಅದನ್ನೇ ಅಭ್ಯಾಸ ಆಗ್ಬಿಟ್ಟಿತ್ತು. ಅನ್ಸಲ್ಲ ನಿಮಗೆ? ಒಂದು ಸ್ವಲ್ಪ ರೆಬೆಲ್ ಆಗಿರೋರಿಗೆಲ್ಲನೂ ಕಲಿ ಹೇರ್, ಸಾಫ್ಟ್ ಆಗಿರೋರಿಗೆ ಸ್ಟ್ರೇಟ್ ಹೇರ್. ಸೈಲೆಂಟು ವೈಲೆಂಟ್. ಇದು ನನ್ನ ಸೈಲೆಂಟ್ ಸೈಡ್, ಇದು ನನ್ನ ವೈಲೆಂಟ್ ಸೈಡ್. ಈಗ ಕಂಪ್ಲೀಟ್ಲಿ 100% ರೆಡಿ with hair and makeup. So ಈಗ ಉಳಿದಿರೋದು of course it's the outfit. Completed with the look. Super excited and I think year ending ಅಲ್ಲಿ I did not expect this. ET Edge ಅವರು ಕಾಲ್ ಮಾಡಿ ನನಗೆ ಈ ರೀತಿ ಒಂದು 40 under 40 ಲಿಸ್ಟಲ್ಲಿ I have been selected and they're awarding me ಅಂದಾಗ I was really overwhelmed. ಇದನ್ something ಒಂಥರ I've always dreamt of being like a Forbes 50 under 50, 40 under 40 ಅದೆಲ್ಲನು. It feels really nice. I feel really blessed and ಪ್ರತಿ ಸತಿ I keep telling that December is a miracle month ನನಗೆ ಅಂತ. All things merry. It's a time for hope, joy and happiness. And now we are off to the ET 40 under 40 awards. Come on. Hello everyone, welcome back to my vlog. ಅಯ್ಯಯ್ಯೋ ನನ್ ಚೇರ Repeat. ಕ್ಯಾಮರಾ ಇದೆ. So, ನನ್ನ ಜೊತೆ ಇದ್ದಾರೆ ನಮ್ಮ ರಾಯನ್ ರಾಜ್ ಸರ್ಜಾ ಅವರು and we are twinning today. ಅಲ್ವಾ ರಾಯನ್? ಹೌದು. ಸೊ ರಾಯನ್ ಜೊತೆ ಬರ್ತಾ ಇದ್ದಾರೆ ಅವರ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಭಿ ಅಂಡ್ ಊನನ್ನ. ಇದು ಆಕ್ಚುಲಿ ಚೆನ್ನಾಗಿದೆ. ಹೊಸ ಹೆಸರು ಬೇಡ ಬಿಡಿ, ಅದನ್ನ ಹೇಳಿದ್ರೆ ಆಮೇಲೆ ಕಷ್ಟ ಆಗ್ಬಿಡತ್ತೆ. ಸೊ ಯಾ, ಲುಕಿಂಗ್ ಫಾರ್ವರ್ಡ್ ಟು ಅ ಫನ್ ಈವ್ನಿಂಗ್ ಇವತ್ತು. ಊರಿನಕಾಯಿ ತಿಂದೆ. ಯಾಕೆಂದ್ರೆ ಅಲ್ಲೇನೋ ಅವ್ರ ಮನೇಲಿ ಪಾಪು ಇದೆ ಅಂತ ಅದಕ್ಕೆ ಆಟಾಡ್ಸಕ್ ಹೋಗಿದ್ದಾರೆ. ಪಾಪ ಬಿಸ್ಕತ್ ಕೊಡಕ್ ಹೋಗಿದ್ರು. ಇದು ಬಿಸ್ಕತ್ ಅನ್ಸಕ್ ಹೋಗಿದ್ದಾರೆ. ಅನ್ಸಕ್ಕೆ ಬಿಸ್ಕತ್ ಏನ್ ಸಡನ್ ಆಗಿ ಆಕ್ಚುಲಿ ನಾನು ಹಾಕೊಂಡಿದ್ದ ಔಟ್ಫಿಟ್ ವಿತ್ ಜಾಕೆಟ್ ಅಲ್ವಾ, ಇಟ್ ವಾಸ್ ಅ ಕಂಪ್ಲೀಟ್ ಬಿಸ್ನೆಸ್ ಸೂಟ್ ಗೆಟಪ್ ಅಲ್ವಾ ಅಂತ ನೀವು ಅನ್ಕೊಂಡಿರ್ಬೋದು. ಏನಾಗಿರ್ಬೋದು ಆ ಜಾಕೆಟ್ಗೆ? ಇವೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲಾನು ನಡೆಯುತ್ತೆ. ಹೀಗೂ ಉಂಟೆ, ಸ್ವಲ್ಪ ಹಿಂದೆ ಪ್ಯಾನ್ ಮಾಡಿ. ಜಾಕೆಟ್ ಡಬಲ್ಡ್ ಅಪ್ ಆಸ್ ರಾಯನ್ಸ್ ಬೆಡ್ಶೀಟ್. ಕೇಳಿಸ್ತೀನಿ ಹೇಳಿ ಏನ್ ಹೇಳಿದ್ಯ ಅಂತ. ಕೇಳಿಸ್ಬಿಡ್ತಾ? ಓ, ಗೊತ್ತಾಗೋಗ್ಬಿಡ್ತಾ? ನೀನು ಒಳ್ಳೆ ದೌರಾಜ ಇದೆಯಾ, ನಾನು ನೀನು ದೊಡ್ಡ ಡೌರಾಜ. ಸೊ ಹೀಗಾಯ್ತು. ಸರಿ, ಅಟ್ಲೀಸ್ಟ್ ಇವೆಂಟ್ ಹೋಗೋಷ್ಟೊತ್ತಿಗೆ ಜಾಕೆಟ್ ಕೊಡ್ತೀಯ ತಾನೆ? ಥ್ಯಾಂಕ್ ಯು ಬೇಬಿ.
रिसर्च की बाहर भी बन गए, बट हम लोग खुद अपने बच्चों को अगर इंकरेज नहीं करेंगे दैट चेंज विल नेवर हैपन। जैसे कि मैं कर रही हूँ ये थक जाएंगे, मेंटल स्ट्रेस होता है, बट आई थिंक अगर आपको मेंटल स्ट्रेस होता है तो मेंटल ट्रेनर ढूंढिए, अगर आपको फिजिकल स्ट्रेस होता है तो आप It's really that journey that we want to talk about with all of you to understand, how did you jump into doing what you do? ಐಸ್ ಕ್ರೀಮ್ನ ಆರಿಸ್ಬಿಟ್ಟು ಕೊಟ್ಟಿರೋದು ನೀವೆಲ್ಲಾದ್ರೂ ನೋಡಿದ್ದೀರಾ? ಅದು ನಮ್ಮ ಮನೇಲಿ ನಡೆಯುತ್ತೆ. ಯಾಕಂದ್ರೆ ಬಿಸಿ ಮೂಕಂದ ನಿಜವಾಗ್ಲೂ ಈ ಬ್ರೌನಿ ಬಿಸಿ 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 ಇದೆ, ಪಕ್ಕದಲ್ಲಿ ಐಸ್ ಕ್ರೀಮ್ ಇದ್ರೂ ಉಫ್ 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 ಮಾಡಿ ಕೊಡ್ಬೇಕು. ಸ್ವಲ್ಪ ಅಪ್ಪು ತೋತ ಮಾತಾ ಪಾತ ಪೀತಾ 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 ಲೇಲಾ ಮೇಲೇಲಾ ತಿನ್ನಪ್ಪ ಫಸ್ಟ್. ಲೇಲಾ ಮೇಲೆಲ್ಲ ಆಮೇಲೆ ಆಡೇಳಿ. ಬಿಸಿ ಇದೆಯಾ ತಣ್ಣಗಿದೆಯಾ? ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಬಿಸಿ ಇದೆಯಾ ತಣ್ಣಗಿದೆಯಾ? ಬ್ರೇನ್ ಫ್ರೀಸಾ? ಬಿಸಿನಾ ತಣ್ಣಗಿದೆಯಾ? ಮತ್ತು ಹಿಂಗೇನಂದೆ? ಹಿಂಗಂದ್ರೆ ಏನು? ಅಭಿ ಅಭಿ ಖಾರ ಇರ್ತದೆ, ಅಭಿ ಖಾರ Okay guys, so we had a wonderful evening. ನಾನು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯ್ತು ಇವೆಂಟ್. And ಹಲೋ ಅಮ್ಮ ಹೇಳಿ ಮಿಸ್ಟರ್ ಅಮ್ಮ. ಮಿಸ್ಟರ್ ಅಮ್ಮ ಯಾಕೆ ಪೆನ್ಸಿಲ್ ಹಂಗೆ ಇಟ್ಬಿಟ್ಟು? ಇರು, ನಾನು ತಿಂತಾ ಇದ್ದೀನಿ. ಮಿಸ್ರ ಇದು ನಂದ್ರ ಏನದ ಐಸ್ ಕ್ರೀಮು. ಸೊ ವಿರ್ ಆಲ್ ಸೆಲೆಬ್ರೇಟಿಂಗ್ ಕಾರ್ನರ್ ಹೌಸ್ಗೆ ಬಂದಿದ್ದೀವಿ ಜನಗರಲ್ಲಿ, ದಿ OG ಐಸ್ ಕ್ರೀಮ್ ಪ್ಲೇಸ್. ಸೊ ಕಾರ್ನರ್ ಹೌಸಲ್ಲಿ ನಾವು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ನನ್ನ ಐಸ್ ಕ್ರೀಮ್ ಏನಿದು? ಹಾಯ್, ನಾನು ತಿನ್ಕೊಂಡಿದ್ದೀನಿ ಮಿಸ್ಟರ್ ಅನ್ನೋದು ಏನು ಕತೆ ನಿಂದು? ಇದು ಬಿಸಿ ಐಸ್ ಕ್ರೀಮು, ನಂದು ಚೆನ್ನಾಗಿರೋ. ನನಗೆ ಆಗಬೇಕು. ಹೋಗ, ನಿನ್ನ ಐಸ್ ಕ್ರೀಮ್ ನೀನು ತಿನ್ನು. ಅಮ್ಮ ನನಗಿದಲ್ಲ, ಅದು ನನ್ನ ಐಸ್ ಕ್ರೀಮ್ ಇವಾಗ ಯಾರಾದ್ರೂ ತಗೊಂಡ್ರೆ ನಂಗೆ ಯಾವಾಗಲೂ ನನ್ನ ಐಸ್, ನಾನು ಅದಕ್ಕೆ ಕೇಳಿದ್ದೆ ಅವಲ್ಲ ನಿಂಗೆ ಕೇಕ್ ಪಡ್ಬೇಕಾ ಅಂತ. ನೀನು ಬೇಡ ಅಮ್ಮ ನಂಗೆ ಇದು ಬೇಕು ಅಂದೆ. ಇವಾಗ ನನ್ನ ಐಸ್ ಕ್ರೀಮ್ ಕೊಡಲ್ಲ ಅಂತ. ಅಲ್ಲಿ ಕೇಕ್ ಇದೆಯಲ್ಲ, ಇದ್ರಲ್ಲಿ ಕೇಕ್ ಇದೆ. ಬಾಯ್ ಬಾಯ್.